ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಈ ಹಿಂದಿನ ತರಗತಿಯಲ್ಲಿ ಮಕ್ಕಳೇ ಬೇರಿಂಗ್ಸ್ ಹಾಗೂ ಟೈಪ್ಸ್ ಆಫ್ ಬೇರಿಂಗ್ಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್ ಅನ್ನು ನಾವು ನೋಡಿದ್ದೀವಿ. ಇನ್ ದಿಸ್ ಕ್ಲಾಸ್, ಈ ದಿನದ ತರಗತಿಯಲ್ಲಿ ಬೇರಿಂಗ್ ಮೆಟೀರಿಯಲ್ಸ್ ಅನ್ನು ನೋಡೋಣ. ಪ್ಲೈನ್ ಬೇರಿಂಗ್ಸ್ಗೆ ಏನು ಮೆಟೀರಿಯಲ್ಸ್ ಅನ್ನ ಬಳಸ್ತಾರೆ? ಪ್ಲೈನ್ ಬೇರಿಂಗ್ ಆರ್ ಮೇಡ್ ಔಟ್ ಆಫ್ what are all the types of materials. At the end of this lesson, you shall be able to state the properties of plain bearing materials. Plain bearing material properties ಏನು? Name the different materials commonly used for making plain bearings. ಕಾಮನ್ ಆಗಿ ಪ್ಲೈನ್ ಬೇರಿಂಗ್ಸ್ಗೆ ಏನು ಮೆಟೀರಿಯಲ್ಸ್ ಅನ್ನ ಬಳಸ್ತಾರೆ? ಸ್ಟೇಟ್ ದ ಚಾರ್ಕ್ಟರಿಸ್ಟಿಕ್ಸ್ ಆಫ್ ಡಿಫರೆಂಟ್ ಬೇರಿಂಗ್ ಮೆಟೀರಿಯಲ್ಸ್. ಒಂದೊಂದು ಬೇರಿಂಗ್ ಮೆಟೀರಿಯಲ್ಸ್ ಏನೇನು ಗುಣಗಳನ್ನ ಹೊಂದಿದೆ ಅನ್ನೋದನ್ನ ಈ ತರಗತಿಯಲ್ಲಿ ನೋಡ್ತಾ ಹೋಗೋಣ. ನಾವು ಕಮ್ ಟು ದ ಬೇರಿಂಗ್ ಮೆಟೀರಿಯಲ್ಸ್. ನೋಡಿ, ಬೇರಿಂಗ್ ಮೆಟೀರಿಯಲ್ಸ್ ಏನು ಗುಣವನ್ನ ಹೊಂದಿರಬೇಕು? ಶುಡ್ ಹ್ಯಾವ್ ಎ ಗುಡ್ ಥರ್ಮಲ್ ಕಂಡಕ್ಟಿವಿಟಿ. ಏನಿರ್ಬೇಕು ಮಕ್ಕಳೇ? ಬೇರಿಂಗ್ ಮೆಟೀರಿಯಲ್ಗೆ ಒಳ್ಳೆ ಥರ್ಮಲ್ ಕಂಡಕ್ಟಿವಿಟಿ ಇರಬೇಕು. ಎ ಬೇರಿಂಗ್ ಮೆಟಲ್ ಫಾರ್ ಮೇಕಿಂಗ್ ಎ ಪ್ಲೇನ್ ಬೇರಿಂಗ್ ಶುಡ್ ಹ್ಯಾವ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್. Number one is should have a good thermal conductivity, resistant to corrosion from atmospheric lubricants. ಅಂದ್ರೆ ಮಕ್ಕಳೇ, ಉಷ್ಣತೆಯಲ್ಲೂ ಟೆಂಪರೇಚರ್ ನಲ್ಲೂ ಆ ಉಷ್ಣಾಂಶದಲ್ಲೂ ಆ ಬೇರಿಂಗ್ ರನ್ ಆಗ್ತಕ್ಕಂಥ ಕೆಪಾಸಿಟಿ ಇರಬೇಕು, ಥರ್ಮಲ್ ಕಂಡಕ್ಟಿವಿಟಿ. ಮತ್ತೆ ಅಟ್ಮಾಸ್ಫಿಯರಿಕ್ ಕಂಟಾಮಿನೇಷನ್ಸ್, ಲುಬ್ರಿಕೆಂಟ್ಸ್ ಗಳಿಂದನೂ ಕೂಡ ಕರೋಷನ್ಸ್ ಹಿಡಿದೇ ಇರೋ ತರ ಬೇರಿಂಗ್ಸ್ ಇರಬೇಕು. ರೆಸಿಸ್ಟೆಂಟ್ ಟು ಕರೋಷನ್ಸ್. ಸ್ಟ್ರೆಂತ್ ಟು ಕ್ಯಾರಿ ಲೋಡ್ ಆಫ್ ಸಾಫ್ಟ್ ಆರ್ ಸ್ಲೈಡಿಂಗ್ ಮೆಂಬರ್. ಅಂದ್ರೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ, ಸ್ಟ್ರೆಂತ್ ಇರಬೇಕು ಬೇರಿಂಗ್ಗೆ. ಎಬಿಲಿಟಿ ಟು ವರ್ಕ್ ಇನ್ ರಿಕ್ವೈರ್ಡ್ ಟೆಂಪರೇಚರ್ ರೇಂಜ್ ಅಂಡ್ RPM. ನಾನು ಮೊದಲೇ ಹೇಳಿದೆ, ಶುಡ್ ಹ್ಯಾವ್ ಎ ಗುಡ್ ಥರ್ಮಲ್ ಕಂಡಕ್ಟಿವಿಟಿ. ದಟ್ ಮೀನ್ಸ್ ದ ಬೇರಿಂಗ್ ಮೆಟೀರಿಯಲ್ ಯೂಸ್ಡ್ ಫಾರ್ ಮೇಕಿಂಗ್ ಎ ಪ್ಲೇನ್ ಬೇರಿಂಗ್ should have a required temperature range and RPM ability. ಗೊತ್ತಾಯ್ತಲ್ಲ ಮಕ್ಕಳೇ? Ability to move out dirt and other foreign materials to embed it on the surface to prevent seizure of the bearing or sliding members. ಮಕ್ಕಳೇ, ಬೇರಿಂಗ್ಸ್ ಅನ್ನು ಬಳಸುವಾಗ ಅಲ್ಲಿ ಡರ್ಟ್ ಅಂಡ್ ಡಸ್ಟ್ ಕ್ಯಾಪ್ಚರ್ ಆಗುತ್ತೆ. ಅದನ್ನ ಮೂವ್ ಮಾಡ್ತಕ್ಕಂಥ, ಅದರಿಂದ ಏನೇ ತೊಂದರೆ ಆಗದೆ ಇರತಕ್ಕಂತ ಒಂದು ಗುಣವನ್ನ ಹೊಂದಿರಬೇಕು ಬೇರಿಂಗ್ ಮೆಟೀರಿಯಲ್ಸ್. ಅಂಡ್ ಆಲ್ಸೋ ಎಬಿಲಿಟಿ ಟು ರೆಸಿಸ್ಟ್ ವಿಯರ್. ಸವಗಟ್ಟೋದನ್ನ ತಡೆಗಟ್ಟಬೇಕು, ಸವಿಯೋದನ್ನ ಪ್ರಿವೆಂಟ್ ಮಾಡಬೇಕು ಅಂತ ಒಂದು ಎಬಿಲಿಟಿ ಇರಬೇಕು. ಎಬಿಲಿಟಿ ಟು ಡಿಫಾರ್ಮ್ ಸ್ಲೈಟ್ಲಿ ಫಾರ್ ಕಂಪನ್ಸೇಟಿಂಗ್ ಮೈನರ್ ಮಿಸ್ಅಲೈನ್ಮೆಂಟ್ ಅಂಡ್ ಸರ್ಫೇಸ್ ಇರೆಗ್ಯುಲಾರಿಟೀಸ್. ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. It is temporarily ಏನೇ ಸ್ಲೈಟ್ ವೇರಿಯೇಷನ್ಸ್ ಇದ್ರೆ ಅದನ್ನ ಕಂಪನ್ಸೇಟ್ ಮಾಡಬೇಕು. ಮಿಸ್ಅಲೈನ್ಮೆಂಟ್ ಅನ್ನ, ಇನ್ ಕೇಸ್ ಆಫ್ ಸರ್ಫೇಸ್ ಇರೆಗ್ಯುಲಾರಿಟೀಸ್, ಇನ್ ಕೇಸ್ ಆಫ್ ಮಿಸ್ಅಲೈನ್ಮೆಂಟ್ slightly it can be compensations. So these are all the properties of bearing materials, plain bearing materials. Now come to the material used for making a plain bearing. Now come to the white metal and babbit metal. White metal and babbit metal. So ನೋಡಿ ಮಕ್ಕಳೇ, ಲೈನ್ ಬೇರಿಂಗ್ ಅಲ್ಲೂ ನಾವು ವೈಟ್ ಮೆಟಲ್ಸ್, ಬಾಬಿಟ್ ಮೆಟಲ್ಸ್ ಬೇಸಿರೋದನ್ನ ಯೂಸ್ ಮಾಡ್ತೀವಿ. ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್ ನಲ್ಲೂ ದ ಸೇಮ್ ಮೆಟೀರಿಯಲ್ ಟು ಬಿ ಯೂಸ್ಡ್ ಅಕಾರ್ಡಿಂಗ್ ಟು ದೇರ್ ಅಪ್ಲಿಕೇಶನ್. ದ ಸೇಮ್ ಪ್ಯಾರಾಮೀಟರ್ಸ್, ಪ್ರಾಪರ್ಟೀಸ್ required for material for making anti-friction bearing also. Now come to the white metal and babbit metal. Which metal is known as white metal? ಯಾವುದು ಮಕ್ಕಳೇ white metal ಅಂದ್ರೆ ಯಾವುದು? White metal alloys are generally made up of these metals. ಯಾವ metals? white metal ಅಂದ್ರೆ ಏನಿರುತ್ತೆ ಅದರಲ್ಲಿ? ಆಂಟಿಮನಿ ಇರುತ್ತೆ, ಟಿನ್ ಇರುತ್ತೆ, ಕ್ಯಾಡ್ಮಿಯಂ ಇರುತ್ತೆ, ಬಿಸ್ಮತ್ ಇರುತ್ತೆ ಅಂಡ್ ಜಿಂಕ್ ಇರುತ್ತೆ.
through which ones being used vary based on the need. ಅಂದರೆ ಈ ಎಲ್ಲಾ ಕಾಂಬಿನೇಷನ್ಸ್ ಅನ್ನ ಬಳಸಲ್ಲ, ನಮ್ಗೆ ಯಾವ್ದು ನೀಡ್ ಇರುತ್ತೋ, ಯಾವ ಗುಣ ಬೇಕಾಗುತ್ತೋ ಆ ಗುಣ ಇರೋದನ್ನ ನಾವು ಕಂಪೋಸಿಷನ್ ಮಾಡಿಕೊಂಡು ಈ ವೈಟ್ ಮೆಟಲ್ ಅನ್ನ ಯೂಸ್ ಮಾಡ್ತೀವಿ. ವೈಟ್ ಮೆಟಲ್ ಇಸ್ ಎ ಅಲಾಯ್ ಮೆಟಲ್. ಆಯ್ತಾ ಮಕ್ಕಳೇ? ಇದರಲ್ಲಿ ಆಂಟಿಮನಿ, ಟಿನ್ನು, ಕ್ಯಾಡ್ಮಿಯಮ್, ಬಿಸ್ಮತ್, ಜಿಂಕ್, ಲೈಕ್ ದಟ್ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್ ಇಟ್ ಕ್ಯಾನ್ ಬಿ ಯೂಸ್ಡ್. ಟಿನ್ ಬೇಸ್ಡ್ ವೈಟ್ ಮೆಟಲ್ ಅಂತ ಸಿಗುತ್ತೆ ಮಕ್ಕಳೇ. ಇಸ್ ಎನ್ ಅಲಾಯ್ ಆಫ್ ಮಿನಿಮಮ್ 88% ಟಿನ್ ಬೇಸ್ಡ್ ವೈಟ್ ಮೆಟಲ್. 88% ಎಸ್ ಏನಂದ್ರೆ ಟಿನ್. ದ ರೆಸ್ಟ್ ಆಫ್ ದ ಅಲಾಯ್ ಕಂಪೋಸಿಷನ್ ಇಸ್ SB, antimony, copper, cadmium, and small amount of other elements that are added to improve the fineness of the grain structure and homogeneity during the solidification process. ನೋಡಿ ಮಕ್ಕಳೇ, ಟಿನ್ ಬೇಸ್ಡ್ ಆದ್ರೆ 88% ಟಿನ್ ಇರುತ್ತೆ, ಮಿಕ್ಕಿದ ರೆಸ್ಟ್ ಆಫ್ ಅದರ್ಸ್ ಕಾಪರ್, ಕ್ಯಾಡ್ಮಿಯಂ, ಲೈಕರ್, ಆಂಟಿಮನಿ ಇವುಗಳನ್ನು ನಾವು ಬಳಸ್ತೀವಿ. ವೈಟ್ ಮೆಟಲ್ ಅಂದ್ರೆ ಗೊತ್ತಾಯ್ತಲ್ಲ ಏನೇನ್ ಕಾಂಬಿನೇಷನ್ಸ್ ಇರುತ್ತೆ ಅಂತ ಹೇಳಿ. This white metal is based either on tin or lead. Tin based iruttade, lead refer to the babbit metals. So white metals of different composition is used depending on applications. Other applications na ಉಪಯೋಗದ ಆಧಾರದ ಮೇಲೆ ಏನ್ ಮಾಡ್ತಾರೆ ಮಕ್ಕಳೇ, ವೈಟ್ ಮೆಟಲ್ ಅನ್ನ ಯೂಸ್ ಮಾಡ್ತಾರೆ. ವೈಟ್ ಮೆಟಲ್ಸ್ ಬೇರಿಂಗ್ಸ್ ಅನ್ನ ಯೂಸ್ ಮಾಡ್ತಾರೆ. It contains a small amount of copper and antimony in different percentage. ನೋಡಿ, ಈಗ ವೈಟ್ ಮೆಟಲ್ ತಿಳ್ಕೊಂಡ್ವಿ ಮಕ್ಕಳೇ. ಈಗ ಬಾಬಿಟ್ ಮೆಟಲ್ ಬಂದಾಗ ನಾವು ಬೇಸ್ಡ್ ಐದರ್ ಟಿನ್ ಆರ್ ಲೆಡ್ ರೆಫರ್ ಟು ಆಸ್ ಎ ಬಾಬಿಟ್ ಮೆಟಲ್ ಅಂತ ಕರೆದ್ವಿ. ಟಿನ್ನು ಅಥವಾ ಲೆಡ್ ಬೇಸ್ಡ್ ಅಲ್ಲೂ ಇರುತ್ತೆ, ಇಲ್ಲೂ ಇರುತ್ತೆ. ಇಟ್ ರೆಫರ್ಡ್ ಆಸ್ ಬಾಬಿಟ್ ಮೆಟಲ್. White metals of different composition depending on different applications contain a small amount of copper and antimony in different percentage. Load carrying capacity is less when compared to other metals. Yaudo white metals. Strength of material increase with the temperature rise. Nodi hegide, temperature rise aita ide, hinge strength of material is increased in white metal. A layer of high strength fatigue resistant material is introduced between white metal and steel backing. ಒಂದು ರೆಸಿಸ್ಟೆಂಟ್ ಮೆಟೀರಿಯಲ್ಸ್ ಜಾಸ್ತಿ ಮಾಡಲಿಕ್ಕೆ ಒಂದು ಇನ್ ಬಿಟ್ವೀನ್ ದಟ್ ವೈಟ್ ಮೆಟಲ್ ಅಂಡ್ ಸ್ಟೀಲ್ ಬ್ಯಾಕಿಂಗ್ ಒಂದು ಬೇರೆ ಮೆಟೀರಿಯಲ್ ನ ಇಂಟ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಸ್ಟೀಲ್ ಬ್ಯಾಕಿಂಗ್ ಅಂತ ಕೂಡ ನಾವು ಕರಿತೀವಿ. ವಿಚ್ ಮೆಟೀರಿಯಲ್ ಇಸ್ ನೋನ್ ಆಸ್ ಬಾಬಿಟ್ ಮೆಟಲ್? ಬಾಬಿಟ್ ಮೆಟಲ್ ಅಂದ್ರೆ ಯಾವುದು? ವೈಟ್ ಮೆಟಲ್ ಆರ್ ಬಾಬಿಟ್. ಇಲ್ಲೂ ಕೂಡ ಟಿನ್ನು ಲೆಡ್ ಬೇಸ್ ಇದೆ ಅಂತ ನಾನು ಹೇಳಿದ್ದೀನಿ. ರೆಫರ್ಡ್ ಆಸ್ ಟಿನ್ ಆರ್ ಲೆಡ್ ಬೇಸ್. ಬಾಬಿಟ್ ಮೆಟಲ್ ಆಲ್ಸೋ ಸ್ಪೆಲ್ಡ್ ಬಾಬಿಟ್ ಮೆಟಲ್. ಎನಿ ಆಫ್ ಸೆವರಲ್ ಏನಿರುತ್ತೆ ಟಿನ್ ಆರ್ ಲೆಡ್ ಬೇಸ್ಡ್ ಅಲ್ಲ, ಆಗ್ಲಿ ಆಲ್ರೆಡಿ ಐ ಟೋಲ್ಡ್, ಯೂಸ್ಡ್ ಆಸ್ ಎ ಬೇರಿಂಗ್ ಮೆಟೀರಿಯಲ್ ಫಾರ್ ಆಕ್ಸೆಲ್ಸ್ ಅಂಡ್ ಕ್ರಾಂಕ್ ಶಾಫ್ಟ್ಸ್, ಪರ್ಟಿಕ್ಯುಲರ್ಲಿ ಇನ್ ಆಕ್ಸೆಲ್ಸ್ ಮತ್ತೆ ಕ್ರಾಂಕ್ ಶಾಫ್ಟ್ ಬೇಸ್ಡ್ ಆನ್ ಟಿನ್ ಅಲಾಯ್. This metal was invented in 1839 by Isaac Babbit. ಅವನ ಹೆಸರನ್ನ ಇಟ್ಟಿದ್ದಾರೆ ಹಾಗಾಗಿ ಬಾಬಿಟ್ ಮೆಟಲ್ ಅಂತ. ಫಾರ್ ಯೂಸ್ ಇನ್ ಸ್ಟೀಮ್ ಎಂಜಿನ್ಸ್, ಸ್ಟೀಮ್ ಎಂಜಿನ್ಸ್ ನಲ್ಲಿ ಯೂಸ್ ಮಾಡಲಿಕ್ಕೆ ಇಸಾಕ್ ಬ್ಯಾಬಿಟ್ ಅನ್ನೋನು 1839ರಲ್ಲಿ ಈ ಒಂದು ಮಿಶ್ರಣವನ್ನು ಅಲಾಯನ್ನ ಕಂಡುಹಿಡಿತಾನೆ. ಅದಕ್ಕೆ ಬಾಬಿಟ್ ಮೆಟಲ್ ಅಂತಾನೆ ಕರೀತಾರೆ. ಇನ್ನು ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್ಸ್ ಅನ್ನ ನೋಡೋಣ ಮಕ್ಕಳೇ. These alloys have a greater resistance to fatigue than white metal bearings but have a poor resistance to corrosion. ಇದು ಸ್ಟ್ರೆಂತ್ ಅಲ್ಲಿ ವೈಟ್ ಮೆಟಲ್ ಗಿಂತ ಚೆನ್ನಾಗಿದೆ, ಬಟ್ ಕರೋಷನ್ಸ್ ಅನ್ನ ತಡೆಗಟ್ಟುವಂತ ಸಾಮರ್ಥ್ಯ ಗುಣ ಇದಕ್ಕೆ ಅಷ್ಟಾಗಿಲ್ಲ. ಯಾವ್ದಷ್ಟು ವೈಟ್ ಮೆಟಲ್ಸ್ ಪೂರ್ ರೆಸಿಸ್ಟೆನ್ಸ್ ಟು ಕರೋಷನ್ಸ್. ಅಂಡ್ ಆಲ್ಸೋ these alloys usually contain small amount of nickel, copper and silver. ನೋಡಿ ಮಕ್ಕಳೇ, ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್ಸ್ ಆದ್ರೆ ಅದರಲ್ಲಿ ನಿಕ್ಕಲ್, ಕಾಪರ್, ಸಿಲ್ವರ್ ಅನ್ನು ಕೂಡ ಸೇರಿಸುತ್ತಾರೆ. ಬೇರಿಂಗ್ಸ್ ಮೇಡ್ ಔಟ್ ಆಫ್ ದಿಸ್ ಅಲಾಯ್ can work at higher temperature and have higher load carrying capacity. So ಈ ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್ಸ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಮಕ್ಕಳೇ, ಎಲ್ಲಿ ಹೈ ಟೆಂಪರೇಚರ್ ಇರುತ್ತೋ ಮತ್ತೆ ಎಲ್ಲಿ ಹೈ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇರ್ತದೋ ಅಲ್ಲಿ ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್ಸ್ ಅನ್ನ ಬಳಸ್ತಾರೆ. ಇನ್ನೊಂದು ಕ್ಯಾಡ್ಮಿಯಂ ಆದ್ಮೇಲೆ ಕಾಪರ್ ಅಂಡ್ ಲೆಡ್ ಅಲಾಯ್ಸ್ ಅಂತ ನೋಡೋಣ ನಾವು. These contains copper and lead.
This has a higher load carrying capacity than cadmium based alloys and the operating temperature is higher than for white metal bearings. ನೋಡಿ, ಕಾಪರ್ ಲೆಡ್ ಅಲಾಯ್ಸ್ ಅಂದ್ರೆ ಕಾಪರ್ ಮತ್ತೆ ಲೆಡ್ ಇರುತ್ತೆ ಕಂಟೈನ್ಸ್. ದಿಸ್ ಹ್ಯಾಸ್ ಎ ಹೈಯರ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ, ಲೋಡ್ ಅನ್ನ ಜಾಸ್ತಿ ಕ್ಯಾರಿ ಮಾಡುತ್ತೆ ಇದು. ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಹಿಂದೆ ನೋಡಿದ್ವಲ್ಲ ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್ಸ್ಗೆ. ಅಂಡ್ ದ ಆಪರೇಟಿಂಗ್ ಟೆಂಪರೇಚರ್ ಇಸ್ ಹೈಯರ್ ದೆನ್ ದಿ ವೈಟ್ ಮೆಟಲ್ ಬೇರಿಂಗ್ಸ್. ವೈಟ್ ಮೆಟಲ್ ಬೇರಿಂಗ್ಸ್ ಗೆ ಕಂಪೇರ್ ಮಾಡಿದಾಗ ಆಪರೇಟಿಂಗ್ ಟೆಂಪರೇಚರ್ ಜಾಸ್ತಿ ಇರುತ್ತೆ. ದಿಸ್ ಅಲಾಯ್ ಇಸ್ ಯೂಸ್ಡ್ ಇನ್ ಹೆವಿ ಡ್ಯೂಟಿ ಅಪ್ಲಿಕೇಶನ್ಸ್. ಹೆವಿ ಡ್ಯೂಟಿ ಅಪ್ಲಿಕೇಶನ್ಸ್ ನಲ್ಲಿ ಇದನ್ನ ಬಳಸ್ತಾರೆ. ಫಾರ್ ಎಕ್ಸಾಂಪಲ್ ಮೈನ್ ಅಂಡ್ ಕನೆಕ್ಟಿಂಗ್ ರಾಡ್ ಬೇರಿಂಗ್ಸ್, ಮೈನ್ ಅಂಡ್ ಕನೆಕ್ಟಿಂಗ್ ರಾಡ್ ಬೇರಿಂಗ್ಸ್ ನಲ್ಲಿ ಅಂಡ್ ಇನ್ ಮಾಡರೇಟ್ ಲೋಡ್ ಅಂತ ಕರಿತೀವಿ. ಅಂಡ್ ಸ್ಪೀಡ್ ಅಪ್ಲಿಕೇಶನ್ ಇನ್ ಟರ್ಬೈನ್ ಅಂಡ್ ಎಲೆಕ್ಟ್ರಿಕ್ ಮೋಟಾರ್ಸ್. ಟರ್ಬೈನ್ಸ್ ಅಲ್ಲಿ ಮತ್ತು ಎಲೆಕ್ಟ್ರಿಕ್ ಮೋಟಾರ್ಸ್ ನಲ್ಲಿ ಈ ರೀತಿಯಾದಂತಹ ಕಾಪರ್ ಲೆಡ್ ಅಲಾಯ್ಸ್ ಮಿಶ್ರಣವನ್ನ ಮೆಟೀರಿಯಲ್ ಆಗಿ ಬೇರಿಂಗ್ ಮಾಡಲಿಕ್ಕೆ ಬಳಸ್ತಾರೆ. ಇನ್ನು ಲೆಡ್ ಬ್ರಾಂಜ್ ಅಂಡ್ ಟಿನ್ ಬ್ರಾಂಜ್ ಅನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಲೆಡ್ ಬ್ರಾಂಜ್ ವಿಲ್ ಕಂಟೈನ್ ಅಪ್ರಾಕ್ಸಿಮೇಟ್ಲಿ 25% ಆಫ್ ಲೆಡ್ ಅಂಡ್ ಟಿನ್ ಬ್ರಾಂಜ್ ಅಪ್ ಟು 10%. ನೋಡಿ, ಲೆಡ್ ಬ್ರಾಂಜ್ ನಲ್ಲಿ ಮಕ್ಕಳೇ 25% ಲೆಡ್ ಇರುತ್ತೆ. ಟಿನ್ ಬ್ರಾಂಜ್ ನಲ್ಲಿ 10% ಏನಿರುತ್ತೆ ಮಕ್ಕಳೇ? ಟಿನ್ ಇರುತ್ತೆ. ಸೊ ದಿಸ್ ಇಸ್ ಲೆಡ್ ಬ್ರಾಂಜ್ ಅಂಡ್ ಟಿನ್ ಬ್ರಾಂಜ್. ದೇ ಕ್ಯಾನ್ ಬಿ ಯೂಸ್ಡ್ ಎಸ್ ಎ ಸಿಂಗಲ್ ಮೆಟೀರಿಯಲ್ ವಿತೌಟ್ ಎನಿ ಓವರ್ಲೇ ಆರ್ ಸ್ಟೀಲ್ ಬೇಕಿಂಗ್. ನಾನು ಹಿಂದೆ ಹೇಳಿದ್ನಲ್ಲ, ವೈಟ್ ಮೆಟಲ್ ಅಲ್ಲಿ ಮಧ್ಯ ಸ್ಟೀಲ್ ಬ್ಯಾಕಿಂಗ್ ಮಾಡಿರ್ತಾರೆ ಅಂತ ಹೇಳಿ. ಸೊ ಇದರಲ್ಲಿ ಸಿಂಗಲ್ ಮೆಟೀರಿಯಲ್ ಮಾಡಿರ್ತಾರೆ, ಯಾವುದೇ ಲೇ ಇರಲ್ಲ. These bearings find application for intermediate load and speed requirements. Where red bronze and tin bronze are used, it means the application where the intermediate load and speed requirements are ಅಂತ ಕಡೆ ಈ ಒಂದು ಲೆಡ್ ಬ್ರಾಂಜ್ ಅಂಡ್ ಟಿನ್ ಬ್ರಾಂಜ್ ಅನ್ನ ಬಳಸ್ತೀವಿ. Another one alloy materials used for bearings, that is aluminum alloys, contains aluminum and small amount of tin, silicon, cadmium, nickel and ನೋಡಿ, ಅಲ್ಯೂಮಿನಿಯಂ ಇರುತ್ತೆ, ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಸಿಲಿಕಾನ್, ಕ್ಯಾಡ್ಮಿಯಂ, ನಿಕ್ಕಲ್, ಕಾಪರ್ ಅನ್ನು ಕೂಡ ಇಲ್ಲಿ ನಾವು ಬಳಸ್ತೀವಿ. ಅಲ್ಯೂಮಿನಿಯಂ ಅಲಾಯ್ ಕಂಟೈನಿಂಗ್ 20 to 30% ಟಿನ್. ಎಷ್ಟಿರ್ತದಪ್ಪ ಇದರಲ್ಲಿ ಟಿನ್ ಅಂದ್ರೆ 20 ರಿಂದ 30% ಟಿನ್. ಅಪ್ ಟು 3% ಆಫ್ ಕಾಪರ್ ಇಸ್ ಕೇಪಬಲ್ ಆಫ್ ರಿಪ್ಲೇಸಿಂಗ್ ಬ್ರಾಂಜ್ ಬೇರಿಂಗ್ ಫಾರ್ ಸಮ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್. ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ನಲ್ಲಿ ಇದನ್ನು ನಾವು ಬಳಸ್ತೀವಿ ಸಾಮಾನ್ಯವಾಗಿ. This aluminum alloys is best suited for hot journals ಅಂತ ಹೇಳ್ತೀವಿ. ಹಾಟ್ ಜರ್ನಲ್ಸ್ ಗೆ ಇದು ಸೂಟೆಡ್. ಕ್ಲಿಯರೆನ್ಸ್ ಬಿಟ್ವೀನ್ ದ ಬೇರಿಂಗ್ ಅಂಡ್ ಜರ್ನಲ್ ಟು ಬಿ ಮೋರ್. ಇದು ಇಂಪಾರ್ಟೆಂಟ್ ಪಾಯಿಂಟ್ ಮಕ್ಕಳೇ. ಯಾತಕ್ಕೆ ಅಂತ ಕೇಳ್ತಾರೆ, ವೈ ಕ್ಲಿಯರೆನ್ಸ್ ಆರ್ ಗಿವನ್ ಬಿಟ್ವೀನ್ ದ ಬೇರಿಂಗ್ ಅಂಡ್ ಜರ್ನಲ್ ಫಾರ್ ಅಲ್ಯೂಮಿನಿಯಂ ಅಲಾಯ್ ಬೇರಿಂಗ್ಸ್ ಅಂತ ಕೇಳಿದಾಗ, ಟು ಓವರ್ಕಮ್ ಥರ್ಮಲ್ ಎಕ್ಸ್ಪಾನ್ಷನ್. ಏನಾದ್ರೂ ಅಕಾರ್ಡಿಂಗ್ ಟು ದಿ ಥರ್ಮಲ್ ಎಕ್ಸ್ಪಾನ್ಷನ್ ಟೆಂಪರೇಚರ್ಗೆ ಅದು ಸ್ವಲ್ಪ ಎಕ್ಸ್ಪ್ಯಾಂಡ್ ಆದ್ರೆ ಅಲ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ಹೇಳಿ ಆ ಕ್ಲಿಯರೆನ್ಸ್ ಅನ್ನ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿಯನ್ನ ಇಟ್ಟಿರ್ತಾರೆ. ಅಲ್ಯೂಮಿನಿಯಂ ಅಲಾಯ್ಸ್ ವಿತ್ ಕಾಂಪೋಸಿಷನ್ ಸೂಟಬಲ್ ಫಾರ್ ಹೈಯರ್ ಲೋಡ್ ಕ್ಯಾರಿಂಗ್ ಸ್ಟ್ರೆಂತ್ ಅಂಡ್ ಥರ್ಮಲ್ ಕಂಡಕ್ಟಿವಿಟಿ. ಇದು ಇಟ್ ಈಸ್ ಆಲ್ಸೋ ಸೂಟಬಲ್ ಫಾರ್ ಕ್ಯಾರಿಂಗ್ ಹೈ ಲೋಡ್ ಅಂಡ್ ಥರ್ಮಲ್ ಕಂಡಕ್ಟಿವಿಟಿ ಇರತಕ್ಕಂತ ಒಂದು ಅಪ್ಲಿಕೇಶನ್ಸ್ ನಲ್ಲಿ ಇದನ್ನ ನಾವು ಬಳಸ್ತೀವಿ. ಎಲ್ಲಿ ಸೂಟಬಲ್. ಇನ್ನು ಕ್ಯಾಸ್ಟ್ ಐರನ್ ಅನ್ನು ಕೂಡ ನಾವು ಬಳಸ್ತೀವಿ ಮಕ್ಕಳೇ. ಯೂಸ್ಡ್ ಎಸ್ ಎ ಪ್ಲೈನ್ ಬೇರಿಂಗ್ ಮೆಟೀರಿಯಲ್ಸ್. ಎಲ್ಲಿ? ಫಾರ್ ಲೈಟ್ ಲೋಡ್ ಅಪ್ಲಿಕೇಶನ್ ಅಂಡ್ ಲೋ ಸ್ಪೀಡ್ ಅಪ್ಲಿಕೇಶನ್. ಲೈಟ್ ಲೋಡ್ ಅಂಡ್ ಸ್ಲೋ. ನೆನಪಲ್ಲಿ ಇಟ್ಕೋಬೇಕು, ಕ್ಯಾಸ್ಟ್ ಐರನ್ ಅನ್ನು ಬೇರಿಂಗ್ ಮೆಟೀರಿಯಲ್ಸ್ ಆಗಿ ಪ್ಲೈನ್ ಬೇರಿಂಗ್ ಗೆ ಬಳಸ್ತಾರೆ. ಎಂತ ಸಂದರ್ಭದಲ್ಲಿ ಅಂದ್ರೆ ಫಾರ್ ಲೈಟ್ ಲೋಡ್ ಅಂಡ್ ಲೋ ಸ್ಪೀಡ್ ಅಪ್ಲಿಕೇಶನ್ಸ್. ಇನ್ನು ಸಿಂಟರಿಂಗ್ ಅಲಾಯ್ ಅಂತ ಬಳಸ್ತಾರೆ ಮಕ್ಕಳೇ. ಇಟ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸಿಂಟರಿಂಗ್ ಅಲಾಯ್ plain or lead bronze. Plain or lead bronze iron, stainless steel are also made by the sintering process. ನೋಡಿ, ನಿಮಗೆ ಸ್ಟೈನ್ಲೆಸ್ ಸ್ಟೀಲ್, ಲೆಡ್ ಬ್ರಾಂಜ್ ಇದೆಲ್ಲ ಸಿಂಟರಿಂಗ್ ಪ್ರೋಸೆಸ್ ಆಗೋದು. ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಅನ್ನು ಬೇರಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಮಕ್ಕಳೇ. ಇದು ಯಾವ್ದು ಸಿಂಟರಿಂಗ್ ಅಲಾಯ್ಸ್ ಇರುತ್ತೋ, ಸಿಂಟರಿಂಗ್ ಪ್ರೋಸೆಸ್ ಆಗಿರುತ್ತೋ, ಅಲ್ಲಿ ಪ್ರೊವೈಡಿಂಗ್ ಪೊರಾಸಿಟಿ ಇನ್ ದ ಮೆಟಲ್, ದೇರ್ ಇಸ್ ನೋ ಲೂಬ್ರಿಕೇಶನ್ಸ್. ಇಲ್ಲಿ ಲೂಬ್ರಿಕೇಶನ್ಸ್ ಬೇಕಾಗಿಲ್ಲ ಬೇರಿಂಗ್ಸ್ಗೆ. Sintering process provides a spongy nature of property to the bearing so that bearing can absorb load considerable quantity of oil. ಅಲ್ಲಿ ಕನ್ಸಿಡರಬಲ್ ಕ್ವಾಂಟಿಟಿ ಆಫ್ ಆಯಿಲ್ ಇರೋದ್ರಿಂದ ಅದು ಲೋಡ್ ಅನ್ನ ಅಬ್ಸರ್ವ್ ಮಾಡುತ್ತೆ.
Sintered bearings are a self-lubricating type and used to where lubricating bearings difficult. ಎಲ್ಲಿ ಬೇರಿಂಗಿಗೆ ಲುಬ್ರಿಕೇಟಿಂಗ್ ಮಾಡೋದು ಕಷ್ಟ ಇರುತ್ತೋ ಅಂತ ಕಡೆ ಈ ಸಿಂಟರಿಂಗ್ ಅಲಾಯ್ಸ್ ಅನ್ನ ಯೂಸ್ ಮಾಡ್ತಾರೆ. ನಿಮ್ಗೆ ಕೇಳ್ತಾರೆ ಮಕ್ಕಳೇ, ಯಾವ್ಯಾವುದು ಸೆಲ್ಫ್ ಲುಬ್ರಿಕೆಂಟ್ ಮೆಟೀರಿಯಲ್ ಅಂತ ಹೇಳಿ ನೀವು ಹೇಳ್ಬೋದು. ಈ ಸಿಂಟರಿಂಗ್ ಅಲಾಯ್ಸ್ ಅಂತ ಹೇಳ್ಬೋದು, ಅಥವಾ ಲೆಡ್ ಬ್ರಾಂಜ್ ಅಂತ ಹೇಳಿ, ಅಥವಾ ಸ್ಟೈನ್ಲೆಸ್ ಸ್ಟೀಲ್ ಅಂತ ಹೇಳಿ, ಅಥವಾ ಕ್ಯಾಸ್ಟ್ ಐರನ್ ಅಂತ ನೀವು. ಸೊ these are all the self lubricated ಏನಂತ ಕರಿತೀವಿ ಮಕ್ಕಳೇ, ಸೆಲ್ಫ್ ಲೂಬ್ರಿಕೇಟೆಡ್ ಆಗ್ತಕ್ಕಂತ ಒಂದು ಬೇರಿಂಗ್ ಮೆಟೀರಿಯಲ್ಸ್ಗೆ ಈ ಒಂದು ಮೆಟೀರಿಯಲ್ಸ್ ಅನ್ನ ಬಳಸ್ತಾರೆ. ಸಿಂಟರಿಂಗ್ ಅಲಾಯನ್ನ ನೀವು ಹೇಳ್ಬೋದು ಕ್ಯಾಸ್ಟ್ ಐರನ್, ಸ್ಟೈನ್ಲೆಸ್ ಸ್ಟೀಲು, ಲೈಕ್ ಲೆಡ್ ಬ್ರಾಂಜ್, ಇದಕ್ಕೆ ಲೂಬ್ರಿಕೇಶನ್ಸ್ ಬೇಡ, ಸೆಲ್ಫ್ ಲೂಬ್ರಿಕೇಟಿಂಗ್. ನಾವು ಕಮ್ ಟು ದಿ ಪ್ಲಾಸ್ಟಿಕ್ ಬೇರಿಂಗ್ಸ್ ಅಲ್ಲಿ ನೀವು ಪ್ಲಾಸ್ಟಿಕ್ ನೋಡಿರ್ತೀರಲ್ಲ. ಸೊ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ materials used in bearing. Plastic are suitable due to the following reason. ಯಾತಕ್ಕೆ ಇದು ಸೂಟಬಲ್ ಆಗುತ್ತೆ ಅಂದ್ರೆ, ತುಕ್ಕಿಡಿಯಲ್ಲ, ಪ್ಲಾಸ್ಟಿಕ್ ತುಕ್ಕಿಡಿತದ ಇಲ್ಲ ಮಕ್ಕಳೇ. ಗುಡ್ ರೆಸಿಸ್ಟೆಂಟ್ ಟು ಕರೋಷನ್, ಸೈಲೆಂಟ್ ಆಪರೇಷನ್ ಅಂದ್ರೆ ನಾಯ್ಸ್ಲೆಸ್ ಆಪರೇಷನ್ ಮಕ್ಕಳೇ. ಕೆನ್ ಬಿ ಸೇವ್ಡ್ ಅಪ್ ಡಿಫರೆಂಟ್ ಶೇಪ್ಸ್ ಈಸಿಲಿ. ನಿಮ್ಗೆ ಗೊತ್ತು ಪ್ಲಾಸ್ಟಿಕ್ ನ ನಿಮ್ಗೆ ಯಾವ ಆಟಿಕೆ ಸಾಮಾನು ಎಂತೆಂತದ್ ಮಾಡ್ತಾರೆ ನೋಡಿ, ಅದನ್ನ ಬೇರಿಂಗ್ ಮಾಡಕ್ಕಾಗಲ್ವೇ. ದಟ್ಸ್ ವೈ ಪ್ಲಾಸ್ಟಿಕ್ ಕೆನ್ ಬಿ ಸೇವ್ಡ್ ಇನ್ ಟು ಡಿಫರೆಂಟ್ ಶೇಪ್ಸ್, ಈಸಿಯಾಗಿ ಸೇವ್ ಮಾಡ್ಬೋದು. need not to be lubricated. ಇಲ್ಲೂ ಕೂಡ ಲುಬ್ರಿಕೇಟೆಡ್ ಮಾಡ್ತಕ್ಕಂಥ ನೆಸೆಸಿಟಿ ಇಲ್ಲ. ಪ್ಲಾಸ್ಟಿಕ್ ನಲ್ಲಿ ಮಕ್ಕಳೇ ಮೋಸ್ಟ್ ವೈಡ್ಲಿ ಯೂಸ್ಡ್ ಪ್ಲಾಸ್ಟಿಕ್ ಆರ್ ಯಾವುದು, ಪ್ಲಾಸ್ಟಿಕ್ ನಲ್ಲಿ ಯಾವ್ಯಾವುದು ಅಂತ ಅಂದ್ರೆ, ಒಂದು ಲ್ಯಾಮಿನೇಟೆಡ್ ಫಿನಾಲಿಕ್ಸ್, ಇನ್ನೊಂದು ನೈಲಾನ್, ಮತ್ತೊಂದು ಟೆಫ್ಲಾನ್ ಅನ್ನ ಬಳಸ್ತಾರೆ. ಈಗ ನಾನು ಹೇಳ್ತಾ ಹೋಗ್ತೀನಿ. ಲ್ಯಾಮಿನೇಟೆಡ್ ಫಿನಾಲಿಕ್ಸ್ ಗೆ ಬರೋಣ ಫಸ್ಟ್. ಇದನ್ನ ಯಾವ್ದ್ರಿಂದ ಮಾಡಿರ್ತಾರೆ ಲ್ಯಾಮಿನೇಟೆಡ್ ಫಿನಾಲಿಕ್ಸ್ ಅಂತ ಅಂದ್ರೆ ಮಕ್ಕಳೇ, ಕಂಟೈನ್ಸ್ ಕಾಟನ್ ಫ್ಯಾಬ್ರಿಕ್, ಆಸ್ಬೆಸ್ಟೋಸ್ and other materials bounded with phenolic resins. Phenolic resins ಜೊತೆ ಈ ಫ್ಯಾಬ್ರಿಕ್, ಆಸ್ಬೆಸ್ಟಸ್ ಮತ್ತೆ ಇತರೆ ಮೆಟೀರಿಯಲ್ಸ್ ಅನ್ನ ಮಿಕ್ಸ್ ಮಾಡಿ ಈ ಲ್ಯಾಮಿನೇಟೆಡ್ ಫಿನಾಲಿಕ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇಟ್ ಹ್ಯಾಸ್ ಎ ಹೈ ಸ್ಟ್ರೆಂತ್ ಅಂಡ್ ಶಾಕ್ ರೆಸಿಸ್ಟಿಂಗ್ ಪ್ರಾಪರ್ಟಿ ಬಟ್ ಥರ್ಮಲ್ ಕಂಡಕ್ಟಿವಿಟಿ ಇಸ್ ಲೋ. ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಅಂದ್ರೆ ಟೆಂಪರೇಚರ್ ಹೀಟ್ ಆದ್ರೆ ಏನಾಗುತ್ತೆ, ಮೆಲ್ಟ್ ಆಗೋಗುತ್ತೆ. ಹಾಗಾಗಿ ಅದಕ್ಕೆ ಏನಿರಲ್ಲ, ಥರ್ಮಲ್ ಕಂಡಕ್ಟಿವಿಟಿ ಕಡಿಮೆ ಇರುತ್ತೆ. ಸೊ ಕೂಲಿಂಗ್ ಫೆಸಿಲಿಟಿ ಟು ಬಿ ಪ್ರೊವೈಡೆಡ್ ಫಾರ್ ದಿ ಬೇರಿಂಗ್ ಆಫ್ ದಿಸ್ ಮೆಟೀರಿಯಲ್. ಹಾಗಾಗಿ ದಟ್ಸ್ ವೈ ಇದಕ್ಕೆ ಥರ್ಮಲ್ ಕಂಡಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಏನನ್ನ ಮಾಡಬೇಕು, ಕೂಲಿಂಗ್ ಫೆಸಿಲಿಟಿ. ಅಂದ್ರೆ ಏನ್ ಸರ್ ಕೂಲಿಂಗ್ ಅಂದ್ರೆ, ಲೈಕ್ ಒಂದು ಫ್ಯಾನ್ ಅನ್ನ ಫಿಕ್ಸ್ ಮಾಡ್ತಕ್ಕಂಥದ್ದು. ಸೊ ಕೂಲಿಂಗ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡಬೇಕು. ಇನ್ನೊಂದು ನೈಲಾನ್, ಒಂದು ಲ್ಯಾಮಿನೇಟೆಡ್ ಫಿನಾಲಿಕ್ಸ್ ಆಯ್ತು. ನೈಲಾನ್ ಇಸ್ ವೈಡ್ಲಿ ಯೂಸ್ಡ್ ಫಾರ್ ಲೈಟ್ ಲೋಡ್ ಅಪ್ಲಿಕೇಶನ್ಸ್, ನೀಡ್ಸ್ ನೋ ಲೂಬ್ರಿಕೇಶನ್. ಇದಕ್ಕೂ ಬೇಡ ಲೂಬ್ರಿಕೇಶನ್ಸ್. As it has a self lubricating properties, ಇದಕ್ಕೆ self lubricating properties ಇದೆ. ಎರಡನೇದು ಟೆಫ್ಲಾನ್ ಬರೋಣ. ಮೂರನೇದು needs no lubrication, it has a self lubrication property. Teflon also a self lubrication property. ನೈಲಾನ್ಗೂ ಬೇಡ, ಟೆಫ್ಲಾನ್ಗೂ ಬೇಡ ಲೂಬ್ರಿಕೇಶನ್, ಎರಡನ್ನೂ ಸೆಲ್ಫ್ ಲೂಬ್ರಿಕೇಶನ್ಸ್ ಇದೆ. can withstand chemical attacks, low coefficient of frictions. ನೋಡಿ ಟೆಫ್ಲಾನ್ ಮಕ್ಕಳೇ ಆಸಿಡ್ ಗೀಸಿಡ್ ಹಾಕಿದ್ರೆ ಏನೂ ಅಳ್ಳಾಡಲ್ಲ, ಯಾಕಂದ್ರೆ ಕೆಮಿಕಲ್ ಅಟ್ಯಾಕ್ಸ್ ಅನ್ನು ಕೂಡ, ಕೆಮಿಕಲ್ ಅನ್ನ ವಿತ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಶಕ್ತಿ ಟೆಫ್ಲಾನ್ ಮೆಟೀರಿಯಲ್ ಬೇರಿಂಗ್ಸ್ಗೆ ಇದೆ. ಕ್ಯಾನ್ ವಿತ್ಸ್ಟ್ಯಾಂಡ್ ವೈಡ್ ಟೆಂಪರೇಚರ್ ರೇಂಜ್. ಇದು ಒಂದು ಸ್ವಲ್ಪ ಟೆಂಪರೇಚರ್, ಬೇರೆ ಬೇರೆ ರೇಂಜ್ ಆಫ್ ಟೆಂಪರೇಚರ್ ಅನ್ನು ಕೂಡ ವಿತ್ಸ್ಟ್ಯಾಂಡ್ ಮಾಡ್ತಕ್ಕಂಥ ಕೆಪಾಸಿಟಿ ಇದೆ. ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಲೋ ಬಟ್ ಕಾಸ್ಟ್ ಈಸ್ ಹೈ. ಟೆಫ್ಲಾನ್ ಅಂದ್ರೆ ಒಂದು ಸ್ವಲ್ಪ ಕಾಸ್ಟ್ ಹೈ ಇದೆ, ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಇದೆ. These are all the materials used for making plain bearing. As usual, ಮಕ್ಕಳ ಈ ಆಂಟಿ ಫ್ರಿಕ್ಷನ್ಸ್ ಬೇರಿಂಗ್ ಕೂಡ ವೈಟ್ ಮೆಟಲ್ ಅಂಡ್ ಬಾಬಿಟ್ ಮೆಟಲ್ ಬೇಸ್ಡ್, ಈಗ ಏನ್ ಇಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅದೇ ಬೇರಿಂಗ್ ಮೆಟೀರಿಯಲ್ಸ್ ಅನ್ನ ಅಲ್ಲಿ ಬಳಸ್ತಕ್ಕಂಥದ್ದು ಸಹಜವಾದ ಪ್ರಕ್ರಿಯೆ. ನಾವು ಕಮ್ ಟು ದಿ ಈಗ ಒಂದು ರಿವಿಷನ್ ಸ್ಟೇಜ್ ಬಂದಿದ್ದೀವಿ. ನಾವು ಕಮ್ ಟು ದಿ ಕೆಲವು ಪ್ರಶ್ನೆಗಳನ್ನ ಯಾವ ರೀತಿ ಕೇಳಬಹುದು. Name the three plastic material used in the productions of plain bearing. Okay, plain bearing productions ಮಾಡ್ಲಿಕ್ಕೆ ಯಾವ ಪ್ಲಾಸ್ಟಿಕ್ ಮೆಟೀರಿಯಲ್ ನ ಯೂಸ್ ಮಾಡ್ತಾರೆ? ಈಗ ತಾನೇ ಹೇಳಿದೀನಿ, ಹೇಳಿ ನೋಡೋಣ, ನೋಟ್ ಮಾಡ್ಕೊಳ್ಳಿ. ವೆರಿ ಗುಡ್. ಒಂದನೇದೇನು? ಫಿನಾಲಿಕ್ಸ್, ನೈಲಾನ್, ಟೆಫ್ಲಾನ್. ವೆರಿ ಗುಡ್. ಎರಡನೇ ಪ್ರಶ್ನೆಗೆ ಬರ್ತೀನಿ ಮಕ್ಕಳೇ ನಿಮ್ಗೆ. ಸ್ಟೇಟ್ ದ 5 ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ಯೂಸ್ಡ್ ಫಾರ್ ಮೇಕಿಂಗ್ ಪ್ಲೈನ್ ಬೇರಿಂಗ್. ಪ್ಲೈನ್ ಬೇರಿಂಗ್ ಉಪಯೋಗಿಸ್ತಕ್ಕಂಥ ಲೋಹಗಳಲ್ಲಿ
ಇರತಕ್ಕಂತ 5 ಇರಬೇಕಾದ 5 ಗುಣಗಳನ್ನ ಹೇಳಿ, ಪ್ರಾಪರ್ಟೀಸ್ ಅನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಏನ್ ಪ್ರಾಪರ್ಟೀಸ್ ಇರಬೇಕು? ಗುಡ್ ಥರ್ಮಲ್ ಕಂಡಕ್ಟಿವಿಟಿ, ವೆರಿ ಗುಡ್. ರೆಸಿಸ್ಟೆಂಟ್ ಟು ಕರೋಷನ್, wear resistant property, ability to operate in the required temperature, ability to deform slightly for misalignment ಅಂತ ಹೇಳಿದೀನಿ ಮಕ್ಕಳೇ. ಸೊ ಇದು ಮುಖ್ಯವಾಗಿ ಇರಬೇಕಾದಂತ ಗುಣ ಯಾವುದಕ್ಕೆ? ಬೇರಿಂಗ್ ಮೆಟೀರಿಯಲ್ಸ್ಗೆ. ನೇಮ್ 5 ಮೆಟಲ್ ಯೂಸ್ಡ್ ಫಾರ್ ಮೇಕಿಂಗ್ ಪ್ಲೈನ್ ಬೇರಿಂಗ್. ಪ್ಲೈನ್ ಬೇರಿಂಗ್ ಮಾಡ್ಲಿಕ್ಕೆ ಏನೇನ್ ಮೆಟೀರಿಯಲ್ಸ್ ಯೂಸ್ ಮಾಡ್ತಾರೆ? ಈಗಾಗಲೇ ಹೇಳಿದೀನಿ ಮಕ್ಕಳೇ, ಕ್ಯಾಸ್ಟ್ ಐರನ್, ಕಾಪರ್, ಲೆಡ್, ಅಲ್ಯೂಮಿನಿಯಂ, ಟಿನ್, ಕ್ಯಾಡ್ಮಿಯಂ. ಓಕೆ, ಎಲ್ಲ ಮೆಟೀರಿಯಲ್ಸ್ ಅನ್ನ ಯಾವ್ದಕ್ಕೆ ಯೂಸ್ ಮಾಡ್ತಾರೆ? ಬೇರಿಂಗ್ ಅನ್ನ ಮಾಡ್ಲಿಕ್ಕೆ ಉಪಯೋಗಿಸ್ತಾರೆ. ವೆರಿ ಗುಡ್. ನೇಮ್ ದ ಬೇರಿಂಗ್ ಮೆಟಲ್ ವಿಚ್ ಈಸ್ ಲೆಡ್ ಆರ್ ಟಿನ್ ಬೇಸ್ಡ್. ಯಾವ್ದು ಮಕ್ಕಳೇ? ವೈಟ್ ಮೆಟಲ್. ನೇಮ್ ದ 3 ಬೇರಿಂಗ್ ಮೆಟಲ್ಸ್ which can withstand high temperature range and possess higher load carrying capacity than white metal. ಯಾವ್ದಪ್ಪ ಆ ರೀತಿ ಬೇರಿಂಗ್ಸ್? ನೋಟ್ ಮಾಡ್ಕೊಂಡ್ರಾ? ಹೇಳಿ ನೋಡೋಣ. ಸೊ ನಂಬರ್ 1 cadmium based, copper and lead based and aluminum based. ಇದು 3 metals can withstand high temperature range and possess high load carrying capacity compared to white metal. ಇಲ್ಲೊಂದು ಪ್ರಶ್ನೆ ಬಂದಿದೆ, ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ವೈ ಇಸ್ ಇಟ್ ಸೆಡ್ ದಟ್ ವೇರ್ ಅಲ್ಯೂಮಿನಿಯಂ ಅಲಾಯ್ ಬೇರಿಂಗ್ಸ್ ಆರ್ ಯೂಸ್ಡ್, ಎಕ್ಸ್ಟ್ರಾ ಕ್ಲಿಯರೆನ್ಸ್ ಶುಡ್ ಬಿ ಪ್ರೊವೈಡೆಡ್ ಬಿಟ್ವೀನ್ ದ ಬೇರಿಂಗ್ ಅಂಡ್ ಜರ್ನಲ್. ನೆನ್ಪು ಮಾಡ್ಕೊಂಡಿರ್ತೀರಿ. ಸೊ ಫಾರ್ ಎಕ್ಸ್ಪಾನ್ಷನ್ ಅಂತ ಹೇಳಿದೆ ಮಕ್ಕಳೇ, ಥರ್ಮಲ್ ಎಕ್ಸ್ಪಾನ್ಷನ್ ಅಂತ. ನೋಡೋಣ ಏನ್ ಬರುತ್ತೆ. ಸೊ ಹೈಯರ್ ಥರ್ಮಲ್ ಎಕ್ಸ್ಪಾನ್ಷನ್. ವೆರಿ ಗುಡ್. ಸೊ ಮುಂದಿನ ಪ್ರಶ್ನೆಗೆ ಬನ್ನಿ ಮಕ್ಕಳೇ. ನೇಮ್ ದ ಬೇರಿಂಗ್ ಮೆಟೀರಿಯಲ್ಸ್ which are self lubricated. ಯಾವ್ದಪ್ಪ ಸೆಲ್ಫ್ ಲೂಬ್ರಿಕೇಟೆಡ್? ಸಿಂಟ್ರೆಡ್ ಅಲಾಯ್ಸ್ ಅಂತ ಹೇಳಿದ್ನಲ್ಲ. ಯಾವ್ದು? ಕ್ಯಾಸ್ಟ್ ಐರನ್, ಲೆಡ್, ಬ್ರಾಂಜ್, ಸ್ಟೈನ್ಲೆಸ್ ಸ್ಟೀಲ್, ಇವೆಲ್ಲ ಸಿಂಟ್ರೆಡ್ ಅಲಾಯ್ಸ್ ಇಂದ ಮಾಡ್ತಕ್ಕಂಥದ್ದು. ಈ ಒಂದು ಏನು ಸೆಲ್ಫ್ ಲೂಬ್ರಿಕೆಂಟ್ ಪ್ರಾಪರ್ಟಿ ಇರ್ತಕ್ಕಂಥದ್ದು. ಅದೇ ರೀತಿ ಪ್ಲಾಸ್ಟಿಕ್ ಅಲ್ಲಿ ಟೆಫ್ಲಾನ್ ಅಂಡ್ ನೈಲಾನ್ಗೂ ಕೂಡ ಇದೆ. ಇಲ್ಲೊಂದು ಆಕ್ಟಿವಿಟೀಸ್ ಇದೆ, ಇಲ್ಲಿ ಒಂದು ಮ್ಯಾಚ್ ದಿ ಫಾಲೋಯಿಂಗ್ ಇದೆ ಮಕ್ಕಳೇ. ನೀವು ಇದನ್ನ ಬೇರಿಂಗ್ ಗೆ 1 2 3 5 6 ಇಂದ ABCD ಗೆ ಏನ್ ಮಾಡಬೇಕು? ಮ್ಯಾಚ್ ನೋಡೋಣ. ಯೂಸ್ಡ್ ಇನ್ ಮಾಡರೇಟ್ ಲೋಡ್ ಅಂಡ್ ಸ್ಪೀಡ್ ಅಪ್ಲಿಕೇಶನ್ ಲೈಕ್ ಟರ್ಬೈನ್ಸ್. ಯಾವ್ದು ಮಕ್ಕಳೇ ಮಾಡರೇಟ್ ಲೋಡ್? ಸ್ಪೀಡ್ ಅಪ್ಲಿಕೇಶನ್ಸ್, ಲೋಡ್ ಅಪ್ಲಿಕೇಶನ್ಸ್ ಟರ್ಬೈನ್ಸ್ ನಲ್ಲಿ, ದಟ್ ಈಸ್ ಕಾಪರ್ ಅಂಡ್ ಲೆಡ್ ಅಲಾಯ್. ವೆರಿ ಗುಡ್. ಹೌ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಸ್ ಎ ಲೋ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ. ಯಾವುದಕ್ಕೆ ಲೋ? ಇಲ್ಲಿರ್ತಕ್ಕಂತ ಮೆಟೀರಿಯಲ್ ABCD ನಲ್ಲಿ ಆಸ್ ಎ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಯಾವುದಕ್ಕಿದೆ ಮಕ್ಕಳೇ? ಸೊ ವೈಟ್ ಮೆಟಲ್. ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ವೈಟ್ ಮೆಟಲ್ಗೆ ಒಂದು ಸ್ವಲ್ಪ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ. ಮೂರನೇದು ಬರೋಣ. ಯೂಸ್ಡ್ ಇನ್ ಸಿಚುಯೇಷನ್ ವೇರ್ ಲೂಬ್ರಿಕೇಶನ್ ಆಫ್ ಬೇರಿಂಗ್ ಇಸ್ ಡಿಫಿಕಲ್ಟ್. ಎಲ್ಲಿ ಯಾವುದು? ದಟ್ ಇಸ್ ಕಾಲ್ಡ್ ದಿ ಸಿಂಟ್ರೆಡ್. ಎಲ್ಲಿ ಲೂಬ್ರಿಕೇಶನ್ ಡಿಫಿಕಲ್ಟ್ ಇರ್ತದೋ ಅಲ್ಲಿ ಸಿಂಟ್ರೆಡ್ ಅಲಾಯ್ನ ಯೂಸ್ ಮಾಡ್ತೀವಿ. ಲೆಡ್, ಬ್ರಾಂಜ್, ಸ್ಟೈನ್ಲೆಸ್ ಸ್ಟೀಲು, ಕ್ಯಾಸ್ಟ್ ಐರನ್, ಈ ರೀತಿ ಲೈಕ್ ದಟ್ ಬಿಕಾಸ್ ಆಫ್ ಸೆಲ್ಫ್ ಲೂಬ್ರಿಕೇಶನ್ಸ್. ಹೌದಲ್ವಾ? ವೆರಿ ಗುಡ್. 4ನೇದಕ್ಕೆ ಬರೋಣ ಮಕ್ಕಳೇ. ಹೈಯರ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ. ಹೈಯರ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್ಸ್. 5ನೇದಕ್ಕೆ ಬರೋಣ. ಸ್ಟ್ರೆಂತ್ ಆಫ್ ದಿಸ್ ಡಿಕ್ರೀಸ್ ವಿತ್ ರೈಸ್ ಇನ್ ಟೆಂಪರೇಚರ್. ವಿಚ್ ಒನ್? ದಟ್ ಈಸ್ ವೈಟ್ ಮೆಟಲ್. ಸ್ಟ್ರೆಂತ್ ಡಿಕ್ರೀಸ್ ಆಯ್ತದೆ, ಟೆಂಪರೇಚರ್ ರೈಸ್ ಆದ್ರೆ. ಕ್ಯಾನ್ ವರ್ಕ್ ಅಟ್ ಹೈ ಟೆಂಪರೇಚರ್. ಕ್ಯಾನ್ ವರ್ಕ್ ಅಟ್ ಹೈ ಟೆಂಪರೇಚರ್. ಯಾವ್ದು ಮಕ್ಕಳೇ ಹೈ ಟೆಂಪರೇಚರ್ ಅಲ್ಲಿ ವರ್ಕ್ ಆಗೋದು? ಕ್ಯಾಡ್ಮಿಯಂ ಬೇಸ್ಡ್ ಅಲಾಯ್ಸ್. ಮಕ್ಕಳೇ, ಸ್ಟ್ರೆಂತ್ ಆಫ್ ದಿಸ್ ಡಿಕ್ರೀಸ್ ವಿತ್ ರೈಸ್ ಇನ್ ಟೆಂಪರೇಚರ್. 5ನೇದಕ್ಕೆ ವೈಟ್ ಮೆಟಲ್. ಸೊ ಮೋಸ್ಟ್ಲಿ ಇನ್ಕ್ರೀಸ್ ಆಗಿರಬೇಕು. ಸೊ ಇಟ್ ಕ್ಯಾನ್ ಬಿ ಕರೆಕ್ಟೆಡ್, ಇಟ್ ಕ್ಯಾನ್ ಬಿ ಡಿಕ್ರೀಸ್. ಟೆಂಪರೇಚರ್ ಜಾಸ್ತಿ ಆದ್ರೆ ಸ್ಟ್ರೆಂತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ದಟ್ ಪಾಯಿಂಟ್ ಕ್ಯಾನ್ ಬಿ ರೆಕ್ಟಿಫೈಡ್ ಇನ್ ದಿಸ್ ಸ್ಲೈಡ್ಸ್. ಸೊ ಮಕ್ಕಳೇ, ಇಲ್ಲಿವರೆಗೆ ಬೇರಿಂಗ್ ಮೆಟೀರಿಯಲ್ಸ್, ಅದರ ಅಪ್ಲಿಕೇಶನ್ಸ್, ಪ್ರಾಪರ್ಟೀಸ್, ಸಮ್ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ, ಚರ್ಚೆಯನ್ನ ಮಾಡಿದ್ದೀನಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ, ಅವೆಲ್ಲ ನಿಮ್ಗೆ ಫಾರ್ವರ್ಡ್ ಮಾಡಿದ್ದೀನಿ. ಅವೆಲ್ಲ ಕ್ವಶನ್ಸ್ಗೆ ಅಟೆಂಡ್ ಮಾಡಿ ಏನೇ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ ಮಕ್ಕಳೇ. ಮತ್ತೊಂದ್ಸಲಿ ನಾನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತಿಮವಾಗಿ ಬರ್ತೀನಿ. ಬೇರಿಂಗ್ ಎಲ್ಲ ಮುಗ್ದಾದ್ಮೇಲೆ ಇದು 2ನೇ ಕ್ಲಾಸ್ ಆಯ್ತು. ಇನ್ನು ಮುಂದಿನ ಕ್ಲಾಸ್ ನಲ್ಲಿ ಇನ್ನ ಇದೆ ಬೇರಿಂಗ್ ಮೈಂಟೆನೆನ್ಸ್, ಬೇರಿಂಗ್
ಮೌಂಟಿಂಗ್ ಅಂಡ್ ಡಿಸ್ಮೌಂಟಿಂಗ್ ಇದೆ. ಅದಾದ್ಮೇಲೆ MCQ ಕ್ವಶನ್ಸ್ ಬರ್ತೀನಿ. ಅಲ್ಲಿವರೆಗೆ ನಾನು ಏನ್ ಫಾರ್ವರ್ಡ್ ಮಾಡ್ತೀನಿ MCQ ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಇರಿ. ಫೈನಲ್ ಕ್ಲಾಸ್ ನಲ್ಲಿ ನಾನು MCQ ಬರ್ತೀನಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.